ಅಲ್ಲವಿ ನಿನಗೆ ಯಾಕೆ ಹಗರಲ್ಲ ಕಾಲ್ ಈ ಊರ ಕಂಡಿ ವಿಚಿತ್ರ ರೂಪ ಏನು ಊರೆಲ್ಲ ಗುತ್ತಿಗಿಡಿದ್ರಿ ನೀವು ಮತ್ತ ನಮ್ಮೂರ ಐತಿದ ಯಾವ ಇದ ಲಾಸ್ಟ್ ಇನ್ನೊಮ್ಮೆ ಯಾರ ಹುಡುಗಿಯರ್ನ ಚುಡಾಯಿಸದಾಗ್ಲಿ ಬೇರೆ ಹುಡುಗಿಯರ ಜೋಡಿ ನಿಂತು ಮಾತಾಡ್ದಾಗ್ಲಿ ಕಂಡ್ರ ನಿನ್ನ ಸರಳ ಬಿಡೋದಿಲ್ಲ ನಿನ್ನ ಬಕ್ಪಾರ್ಲ ಮುಚ್ಚುತ್ತೀನ ಏನ್ ಮುಂದೆ ಬಾ ಹೋಗೋಣ ಬಾ ಅರ್ಥ ಆಗಲ್ಲ ಆಯ್ತು ಬಿಡು ನಿಂದ ಅದಕ್ಕಿದ್ದ ಜಗ್ಗಾಕು ನಾವನೇನ್ ತಮ್ಮೈತು ಏನು ಎಲ್ಲಿತ್ತು ಯಾಕೆ ಸೆಕೆ ಆಗತ್ತಿತ್ತು ಈಗ ಎಸಿ ಹಚ್ಚಿದಂಗ ಆತ್ ನೋಡಿ ಸಣ್ಣಗೆ ನಾ ಹೋಗಿ ಹೋಗಿ ಇಂತ ಮುದುಕರು ಇಷ್ಟಪಟ್ನ ಯವ್ವ ನಾವು ಅಲ್ಲ ಮತ್ತ ಬಾಯ್ ಏಕೆ ಆಗ್ಬೇಕಲ್ಲ ಏಕೆ ತಲೆ ಕೂದಲಕ್ಕೂ ಮುದುಕಕ್ಕರ ಅಂತ ಮುದುಕದಿಯೋ ನಿನ್ನ ತಲೆ ಒಂದು ಕೂದಲಿಲ್ಲ ವಿಚಿತ್ರ ಜೀವನ ಅನ್ಬೇಕು ಈಕಿಗೆ ತಲೆ ಕೂದಲಿಲ್ಲ ಅಂದ್ರೆ ಮುದು ಆ ಪಾಪಗಳು ಇರ್ತಾವ ಕೂದಲ ಮುದುಕ ನಾವು ನಾ ಈ ಮನೆ ದೊಡ್ಡವಾಗಿನ್ ನಾನು ಹ್ಞೂ ನನಗೂ ಗೊತ್ತಾಗಿದ್ದಿಲ್ಲ ಅದೇನಾಗಿತ್ತಂದ್ರ ಗೂಟಕ್ಕೆ ಟ್ಯಾವಲ್ ಹಾಕ್ತಿದ್ವಿ ದಿವಸ ಜಿಗ್ ತಗೋತಿದ್ದೆ ಏನದು ಒರೆಸ್ಕೊಳಕ ಟ್ಯಾವಲ್ ಲಕ್ಷ ಇಲ್ಲಿಡ್ಬೇಕು ಟ್ಯಾವಲ್ ಜಿಗ್ ತಗೋತಿದ್ದೆ ಒರೆಸ್ಕೊಳಕ ಆ ದಿವಸ ಏನು ಜಿಗಿಲಿಲ್ಲ ಪಟ್ನ ಹೋದ್ನಿ ಗೂಟ ಕೈಯಾಗ ಬತ್ತು ಅವಾಗ ಗೊತ್ತಾಗಿತ್ತು ನಾನು ದೊಡ್ಡವಾಗಿನ ಅಂತಂದು ಈಗ ವಿಚಾರ ಮಾಡಂಗಿಲ್ಲವಿ ನನ್ನ ಹಿಸ್ಟ್ರಿ ಎಲ್ಲ ನಿಂಗೆ ಗೊತ್ತಾಗೈತೆ ಅಂದ್ಮೇಲೆ ಈ ತಲಿ ಮಾಲೀಕ ನೀನ ಆಗಬೇಕು ವಿಚಾರ ಮಾಡಕ್ ಹೋಗ್ಬೇಡವಿ ಇದ ಊರಾಗಿರ್ತೀನಿ ಇವತ್ತಿಲ್ಲ ನಾಳೆ ನಿನ್ನ ಹೆಂಗಾರ ಮಾಡಿ ನಾನು ಮದುವೆ ಆಗ್ಲಿಲ್ಲ ನಿನಗೆ ಯಾರೋ ಹಿಂದ ಮುಂದೆ ಇರಾಕಿನ ಕಾಣಂಗಿಲ್ಲ ಅಲ್ಲಿ ಬಿಡ ನಾವು ಯಾಕ ನಮ್ಮ ಮಾವ ಹುಲಿ ಏನ ನಮ್ಮ ಮಾವ ಹುಲಿ ಅದಾನ ಪಿಂಜರದಾಗ ಇಲಿ ಆಗಿರ್ಬೇಕು ಮಗ ಅವ ಹುಲಿ ಈ ಸಿಂಹದ ಮುಂದೆ ಯಾವದನ್ನ ಹಡ್ರ ನಮ್ಮ ಮಾವಗ ಕರಿತೀನ ಈಗ ಯಾರ ಸಿಕ್ಕ್ರ ಹಡ್ರ ಬಿಡುದಿಲ್ಲ ಮಾಮಾ ಚಂದ ಅಂತ ಹೋಗ ನಿಮ್ಮ ಮಾವಲ್ಲ ಮಾವನ ಅಪ್ಪ ಬಂದ್ರು ಸಹಿತ ನಾನೇನು ಬಿಡುದಿಲ್ಲ ಇದ ಊರಾಗಿರ್ತೀರಿ ಇವತ್ತಿಲ್ಲ ನಾಳೆ ನಿನ್ನ ಮದುವೆ ಆಗ್ಲಿಲ್ಲ ನಾನು ಬೋಳ್ತಿಲ್ಲ ಮಾಲೀಕನ ಅಲ್ಲ ವಿಚಾರ ಮಾಡ್ತಾರು ಇನ್ನೊಂದ್ಸಲ ಏನ್ರ ಸಿಕ್ಕವಿ ಸಿಗಬಾರ್ದ ಸಿಕ್ಕರ ಒಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸಿಗಬಾರ್ದ ಸಿಕ್ಕರ ಒಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಹುರ್ಗಾಯ್ಗೆ ಬಿಸಿ ಬಿಡುತ್ತನ ಕಬ್ಬಿನ ಪಡದಾಗ ಸಿಗಬಾರ್ದ ಸಿಕ್ಕರ ಒಮ್ಯಾರ ಹುಡುಗಿ ಹಳ್ಳದ ನೀ ಒಲ್ಲೆ ಅಂದಿಲ್ಲ ಏನ್ ಮಾಡ್ತೀನಿ ಮುಟ್ರ ಸಮಾಧಾನ ಮಾಡ್ಕೊಳವ ನಾನು ಮುಟ್ಟಿ ಸಮಾಧಾನ ಮಾಡ್ಕೊಳ್ಳೋ ಏನ್ ನೀನು ಇನ್ನು ಮತ್ತ 6 ತಿಂಗಳ ಫುಲ್ ರೀಚಾರ್ಜ್ ಆದ್ ನಾನು ಏನ್ ಹಚ್ಚಿಗೆಡಿಯೋ ನೀ ಇನ್ನು 6 ತಿಂಗಳ ಮತ್ತೆ ವಿಗ್ ಹಾಕುದಿಲ್ಲ ಯಾಕಂದ್ರೆ ಒಬ್ಬಕಿಲ್ಲ ಮುಟ್ರ ಅಪ್ಪ ಯಾವ ಬಂದಪ್ಪ ನನ್ನ ಗೆಳೆಯ ನನ್ನ ಮನಸ್ಸು ನಿನದಯ್ಯ ನನ್ನ ಗೆಳೆಯ ನನ್ನ ಕನಸೇ ನೀನಯ್ಯ ಓಣೆ ಹಿಡಿದಿನ ಬರುವಾಗ ಹಳ ಹೊಡೆದಿದ್ದ ಕಿಟಕಿಯಾಗ ನಿಂತ್ಕೊಂಡ ಓಣೆ ಹಿಡಿದಿನ ಬರುವಾಗ ಹಳ ಹೊಡೆದಿದ್ದ ಕಿಟಕಿಯಾಗ ನಿಂತ್ಕೊಂಡ ಮನಸ್ಸಾಯ್ತ ನಿನ್ನ ಮ್ಯಾಲ ಹೋಳಿಗೆ ಊಟ ಯಾವಾಗ ಚಂದುಳು ಚಲುಬಿ ನನ್ನುಡುಗಿ ಮಕ್ಕಳ ಹೈಸ್ಕೂಲ್ ಸಾಲಿಗೆ ಕೈಕೊತ ನಿಲ್ಲವ ದಾರಿಗೆ ಏಕದೊಂದ ಚಂದನ ಸ್ಮೈಲಿಗೆ ರಿಪ್ಪನ ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗ ಬರುತ್ತಾಳು ನನ್ನ ನೋಡಿ ನಗತಾಳು ಬೋಳ ಚಿಕ್ಕಲ್ಕಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಬೋಳ ಚಿಕ್ಕಲ್ಕಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚಿಕೊಂಡಾಕಿ ಪಾದಲ್ಲು ಬಲು ದೂರ ನಾ ಬಾಳ ಹಚ್ಚಿಕೊಂಡಾಕಿ ಪಾದಲ್ಲು ಬಲು Come on, darling, come on. Love me or hate me, ಇಲ್ಲ lots kiss. ಇರ್ತಾರ ಬಾಯಾಗ ತುರ್ಕನ ಮಣಕಾಯಿ ಬಾಯಾಗ ಮಣಕಾಲ್ ತುರುಕ್ಬೇಡ ಸುಮ್ಮ ಮಾಡ್ತಾನೆ ಬಾಯ ಜಗದ್ ಬಿಡು ಜಳಕರ ಹಾಕತ್ತಿ ಏನ್ ನಾಚಿಕೆಡಿದ್ಯೋ ನಿನ್ನವನ ಬಾಳ ಅಲ್ಲ ನಾ ಎಲ್ಲವ್ರ ಹಿಂದಿಂದ ಬರ್ತಲ್ಲ ನಾಯಿಗತ್ಲೆ ಬಾಲ ಅಳಗಾಡ್ಸ್ಕೊತ ಅದಕ್ಕ
ಅದ್ರಾಗ ಏನ್ ತಪ್ಪೈತಿ ಬಿಡವಿ. ಒಂದು ಬಡಕಣಿ ಹೆಣ್ಣು ನಾಯಿ ಇದ್ದಲ್ಲಿ ಒಂದು 4 ದಾಡ್ಸಿ ಗಂಡು ನಾಯಿ ಇರೋದು ಸ್ವಾಭಾವಿಕ. ನಾಲ್ಕು ನಾಯಿ ಇರುದಿಲ್ಲ, ನೀನ ಒಬ್ಬ 4 ನಾಯಿ ಆಗಿ ಬಂದಿರ್ತೀನ ನಿಂದ. 4ರನ್ನು 5ರನ್ನು ಅಲ್ಲ ನಿನಗ್ ಮಾಡಕ ಕೆಲಸ ಬಗಸ ಸ್ವಲ್ಪ ಐತಿ ನಾಚಿಕೆ ಮಾನ ಮರ್ಯಾದಿ. ಕೆಲಸ ಬಗಸಿ ಗೊತ್ತ. ಕೆಲಸ ಬಗಸಿ ಯಾವ್ದಿದು? ಒಟ್ಟೆ ಕೆಲಸ ಬಗಸಿ ನೆಂಪ ತೆಗ್ಯಾಕ ಹೋಗ್ಬೇಡಪ್ಪ. ಮೈಯ ಕೈಯ ಸುಮ್ಮತ್ತವ್. ನೀ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ನನಗೆ ಚಿಂತಿಲ್ಲ. ಅದ್ರ ಕೆಲಸ ಉದ್ಯೋಗ ಅಂದ್ರೆ ಒಟ್ಟ ನನಗೆ ಮಾನಿ ಕಾಲ್ಮರ್ಲೆ ಹೊಡಸ್ಕೊಂಡದ್ದು ನೆನಪಾಗ್ಬಿಡುತ್ತ. ಗಂಡಸಾಗಿ ಕೆಲಸ ಮಾಡ್ಬೇಕು. ಗಂಡಸಾಗಿ ಕೆಲಸ ಮಾಡ್ಬೇಕ. ಮತ್ ನೀವೇನು ಹೆಣ್ಮಕ್ಳು ಬರೀ ಕೂತ್ ತಿನ್ನಾಕ ಕಟ್ಟ ಅದಿರಿ. ನಾವು ದುಡಿತೀವಿ, ನಾವೇನ್ ಮನ್ಯಾಗ ಖಾಲಿ ಕುಂತ ತಿನ್ನೋದಿಲ್ಲ. ನೀವು ದುಡ್ದದ್ ನೋಡಂಗಿಲ್ಲ. ನೀವು ದುಡ್ದದ್ ನಿಮ್ ಲಿಫ್ಟಿಗೆ ಪೌಡ್ರಿಗೆ ಅಂಬರಂಗಿಲ್ಲ. ನೀ ಹಿಂಗ ಅಂದದಕ್ಕ ಮಾನ್ಯ ಅರಿಬೇಗಡೆ ಕೆಲ್ಸಕ್ಕೆ ಹೋದ್ನಪ್ಪ. ಅವ್ರ ಕೈ ಕಾಲು ಹಿಡಿದು ನಿನ್ನ ನನ್ನ ತಾಯ್ಕೊಬ್ಬಾಗ ಸೀರೆ ಅಂಗಡಿ ಬಂದಳವಿ. ನಿನ್ನ ಮುಂದೆ ಹೇಳ್ತೀನಿ 28 ಸೀರೆ ಕಿತ್ತಾಕಿದಳು. ಅವಾಗ ದೊಡ್ಡವ್ರು ಹೇಳಿದ ಮಾತು ನೆನಪಾಗ್ಬಿಡ್ತು ನೋಡಿ ನನಗ. ಏನ ಭಾಳಸ ದನ ಇದ್ದಲ್ಲಿ ಕ್ವಾಣ ಒಗಸ್ಬಾರ್ದತ್ತ. ಅರ್ಬಿ ಅಂಗಡಿಯಾಗ ನಿನ್ನಂತ ಹುಡುಗಿಯರ್ನ ಒಗಸ್ಬಾರ್ದಂತ. ಏನು ಕಿತ್ತಾಕ್ಸಿಳಕ್ಕಿ 28 ಸೀರೆ ಕಿತ್ತಾಕ್ಸಿ ಲಾಸ್ಟಿಗೆ ಒಂದು ಚಾಯ್ಸ್ ಮಾಡಿ ಒಂದು ಮಾತು ಹೇಳಿದಳಕ್ಕಿ. ಏನ ಈ ಸೀರೆಯಾಗ ಏನಾರ ತೂತಿತ್ತಂದ್ರೆ ಹೊಳೆ ತಂದು ಕೊಡ್ತಾನ ಅಂದಳಕ್ಕಿ. ನಾನು ಒಂದು ಮಾತು ಅಂದೆ ಆಕಿಗೆ. ಏನಂತ? ನೀ ತೂತರ ತೋರಿ ಸೀರಿನ ಪ್ರೀ ಒಯ್ಯ ಅಂದೆ. ಏ ನಿನ್ನೋನ ಬಡ್ದಾರೋ ನಿನ್ನ ಬಿಡುದಿಲ್ಲ. ಆಕಿ ಏನ್ ತಿಳ್ಕೊಂಡಳ ಎಂಬಲ್ ನಾ ಹೇಳಿದ್ದು ಸೀರೆಗೆ ಬಿದ್ದು ತೂತ್ ತೋರಿಸಿದ್ರೆ ವಾಪಸ್ ಒಯ್ಯವ ಅಂದ. ಆಕಿ ಚಪ್ಪಲ್ಲಿ ಯಾಕೆ ಹೊಡೆದಳು ಇನ್ನ ಮಣ್ಣ ತಿಳಿವಲ್ಲ. ಚಲೋ ನಾ ಇದ್ದಿದ್ದ ಕೆಲಸ ಮಾಡೋರಿಗೆ ಕಾಲನ್ನ ಇಲ್ಲಿ ನೋಡಿ ಬರೀ ಯಾವ್ರಿ ಮ್ಯಾಕೆ ತೆಳಗೋಗ್ಯಾವ ನೋಡಿ. ಅದಕ್ಕ ಅದು ಬೇಡ ಬೇಡ ಅಂತ ಬಿಟ್ಬಿಟ್ನೆ. ಇವ ಶಿರ್ಸಾಪ್ ಹೋದವನ ಆ ದವಾಖಾನೆ ಕಾಂಪೌಂಡರ್ ಕೆಲ್ಸಕ್ಕೆ ಹಚ್ಚಿಬಿಟ್ಟಪ್ಪ. ಒಂದೇ ದಿನ ಹಾವು ಕಡದ್ ಪೇಷಂಟ್ ಬತ್ತಪ್ಪಿ. ಡಾಕ್ಟರ್ ದೊಡ್ಡದೊಂದು ಹಗ್ಗ ತಗೊಂಡ್ ಮನ್ಕಾಲಿ ಕಟ್ಟಿಬಿಟ್ಟ. 2ನೇ ದಿನ ಡಾಕ್ಟರ್ ಊರಾಗಿರ್ಲಿಲ್ಲ. ನಾನು ದೊಡ್ಡ ಶಾನೆ ಆಗಬೇಕಾತು. ದೊಡ್ಡದೊಂದು ಹಗ್ಗ ತಗೊಂಡ್ ಕುತ್ತಿಗೆ ಕಟ್ಟಿಬಿಟ್ನೆ. ನಾವು ಸನ್ಮಾನ ಮಾಡಿ ಪಗಾರ ಹೆಚ್ಚು ಮಾಡ್ತಾನಂದ್ರೆ ಕಾಲ್ಮರ್ಲೆ ಹೊಡೆದು ಹೊರಗೆ ಹಾಕಿದ್ದು ಅದು ತಿಳಿವಲ್ಲ. ಇವ ನೆಂಪ್ ಮಾಡ್ಬೇಡ ಸುಮ್ಮಿರೋ ಮರ್ರೆ. ಏನ್ ನಾಚಿ ಗಡಿ ಅದಿಯೋ? ಕುತ್ತಿಗೆಗೆ ಹಗ್ಗ ಕಟ್ರ ಸಾಯ್ಲಾರ್ದ ಬದುಕ್ತಾನ ಅವ.